ಕಾರ್ಯಗಳು ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮೊದಲನೇದಾಗಿ ನಮಗೆ ಹಾಗೆ ಈ ಶಾಲೆಯ ಶಿಕ್ಷಕರಾದ ಮೇಡಮ್ ಅವರು ಕೂಡ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ನನ್ನ ಪೂರ್ಣವಾಗಿ ಸಲ್ಲಿಸ್ತೀವಿ. ನಾವು ಪ್ರತಿ ಬಾರಿ ಈ ಉತ್ಸವಗಳನ್ನ ಮಾಡ್ಕೋತಾ ಇರ್ತೀವಿ. ನಾವು ಇವರು ಏನು ಮಾಡ್ತೀವಿ, ಯಾವ ಒಂದು ರೆಸಾರ್ಟ್ಗೆ ಹೋಗೋದು, ಇಲ್ಲ ಒಂದು ಏನೋ ಒಂದು ಹೋಟೆಲ್ಗೆ ಹೋಗೋದು, ಊಟ ಮಾಡೋದು ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನು ಮಾಡ್ತಾರೆ. ನಮ್ಮ ಉದ್ದೇಶ ಅಂದರೆ ನಮ್ಮ ಮಕ್ಕಳು ಕೂಡ ಮುಂದಕ್ಕೆ ಅವರು ಗೊತ್ತಾಗಬೇಕು, ನಾವು ನಮ್ಮ ತಂದೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಏಕೆಂದರೆ ಈಗಿನ ಕಾಲದ ಹುಡುಗರುಗಳು ಏನಾಗ್ಬಿಟ್ಟಿದ್ದಾರೆ, ನಿಮಗೆ ಯಾವುದೇ ರೀತಿ ಒಂದು ಇದಿಲ್ಲ, ಲಿಮಿಟೇಷನ್ ಇಲ್ಲ. ದೊಡ್ಡವರಾಗ್ತಾ ಆಗ್ತಾ ಏನಾಗ್ಬಿಡ್ತಾರೆ, ಯಾವುದೇ ಒಂದು ದಾರಿಯಲ್ಲಿ ಕೆಟ್ಟ ದಾರಿಗೆ ಇಟ್ಕೊಂಡು ಆ ಥರ ಒಂದು ಸಂಸ್ಕೃತಿನ ಬೆಳೆಸ್ಕೊತಾ ಇದ್ದಾರೆ. ತುಂಬ ಕಾಲ ಕೆಟ್ಟೋಗ್ಬಿಟ್ಟು ಅದಕ್ಕೆ ನಾವು ಈ ರೀತಿ ಅವರು ಚಿಕ್ಕವರಿದ್ದಾಗಿದ್ದರೆ ನಾವು ಈ ಥರ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅವರೂ ಕೂಡ ಮುಂದೆ ಬರ್ತಾ ಮಾಡಬೇಕು ಇದನ್ನ ಅಂತ ಬೆಳೆಸ್ಕೊಂಡು ಹೋಗೋ ಸಂಸ್ಕೃತಿನ ಕಲಿಸೋದಕ್ಕೋಸ್ಕರ ಒಂದು ನಮ್ಮ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ನಾವು ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದೇ ರೀತಿ ನಮ್ಮ ಈಗ ನೀವು ಪೌರ ಕಾರ್ಮಿಕರಾಗಿರ್ಬೋದು, ಪ್ರತಿದಿನ ನೀವು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಕೆಲಸಗಳನ್ನ ಪ್ರತಿ 365 ದಿನಗಳನ್ನ ನೀವು ಕೆಲಸ ಮಾಡ್ತೀರಾ. ಆದರೆ ನಿಮಗೋಸ್ಕರ ನಾವು ಒಂದಿನ, ಅದು ದೀಪಾವಳಿ ಹಬ್ಬದಲ್ಲಿ ಒಂದು ದೀಪಗಳನ್ನ ಕೊಟ್ಟು, ಒಂದು ಉಡುಗೊರೆಯನ್ನು ಕೊಟ್ಟು ನಿಮ್ಮ ಬಾಳಲ್ಲೂ ಕೂಡ ಒಂದು ಬೆಳಕು ಹಚ್ಚಲಿ ಅಂತ ಹೇಳಿ ನಾನು ಕೇಳ್ಕೊಟ್ಟಿದ್ದೀನಿ. ಹಾಗೆ ನಮ್ಮ ಮಕ್ಕಳುಗಳು ಕೂಡ ಏನಿವತ್ತು ಸ್ಕೂಲ್ ರಜಾ ಇದ್ರೂ ಕೂಡ ಇಲ್ಲಿ ಬಂದು ಅವರಿಗೆ ಸಿಹಿ ವಿತರಣೆ ಮಾಡಿ ಒಂದು ಅರ್ಥಪೂರ್ಣವಾಗಿ ನಾನು ತಿಳಿಸ್ಕೊಡ್ಬೇಕು. ನಮ್ಮ ಮಕ್ಕಳಿಗೂ ಕೂಡ ಮುಂದಕ್ಕೆ ಮತ್ತು ನಮ್ಮ ಶಾಲೆಗೆ ಒಂದು ಟೇಬಲ್ಲು ಮತ್ತು ಒಂದು ಚೇರ್ ವ್ಯವಸ್ಥೆ ಬೇಕು. ಒಂದು ಸಣ್ಣ ಸಹಾಯ, ನಮಗೆ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ, ನಮ್ಮ ಕೈಲಾಗಿ ಒಂದು ಸಣ್ಣ ಒಂದು ಉಡುಗೊರೆಯನ್ನಾಗಿ ನಮ್ಮ ಶಾಲೆಗೆ